ಡಾಕ್ಟರ್, ಈ IVF ಸಕ್ಸಸ್ ರೇಟ್ ಎಷ್ಟು? ಹಾಗೆ ಒಂದ್ ಹೆಣ್ಣು ಎಷ್ಟು ಬಾರಿ IVF ಅನ್ನ ಮಾಡಿಸ್ಕೊಳ್ಬಹುದು ಅಂತ? ಆಕ್ಚುಲಿ ಇದು ಎಲ್ಲಾರ್ಗು 100% ಕಪಲ್ಸ್ಗೆ ಇದೇ ಸಕ್ಸಸ್ ರೇಟ್ ಅನ್ಬಿಟ್ಟು ನಾವ್ ಹೇಳಕ್ ಆಗಲ್ಲ. ಯಾಕಂದ್ರೆ ಒಬ್ಬೊಬ್ರ ಸಮಸ್ಯೆನೂ ಒಂದೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದ್ 10 ಜನ ಇವತ್ ನನ್ ಕ್ಲಿನಿಕ್ ಬಂದ್ರು ಅಂದ್ರೆ ಒಬ್ಬೊಬ್ರ ಸಮಸ್ಯೆನೂ ಯೂನಿಕ್ ಇರುತ್ತೆ. ಸೊ ಈ ಕಪಲ್ಗೆ ಎಷ್ಟ್ ಸಕ್ಸಸ್ ರೇಟ್ ಅನ್ಬಿಟ್ಟು ನಾವು ಡಿಫೈನ್ ಮಾಡ್ತೀವಿ. ಬ್ಲಾಂಕೆಟ್ ಆಗಿ ಹೇಳ್ಬೇಕು ಅಂದ್ರೆ 50 to 60% ಸಕ್ಸಸ್ ರೇಟ್ಸ್ ಇರುತ್ತೆ. IUI ಆದ್ರೆ ಬರೀ ಒಂದು 10 to 15% ಇರುತ್ತೆ. ಇದ್ರಲ್ಲಾದ್ರೆ ಒಂದು 3 times ಮೋರ್ ಇರುತ್ತೆ. ಸೊ ಆದಷ್ಟು ಬೇಗ ನೀವು ಡಿಸಿಷನ್ ತಗೊಂಡು ಬೇಗ ಪಾಪು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಸಕ್ಸಸ್ ರೇಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಂದ್ ಹೆಣ್ಣು ಎಷ್ಟು ಬಾರಿ IVF ಮಾಡಿಸ್ಕೊಳ್ಬಹುದು? ಇದು ತುಂಬಾ ಜನರಲ್ಲಿ ಪ್ರಶ್ನೆ ಇರುತ್ತೆ, ನಾನು ಎಷ್ಟು ಬಾರಿ ಮಾಡಿಸ್ಕೋಬಹುದು ಅಂತ. ಇವಾಗ ಒಬ್ರಿಗೆ ನಾವು IVF ಮಾಡಿಸಿದ ತಕ್ಷಣ ನಾನು ಹೇಳ್ದಂಗೆ ಮಲ್ಟಿಪಲ್ ಎಗ್ಸ್ ಬಂದಿರುತ್ತಲ್ವಾ, ಮಲ್ಟಿಪಲ್ ಭ್ರೂಣನೂ ಬಂದಿರುತ್ತೆ. ಸೊ ನಾವು ಒಂದ್ಸತಿಗೆ 1 or 2 ಎಂಬ್ರಿಯೋಸ್ ಮಾತ್ರ ಟ್ರಾನ್ಸ್ಫರ್ ಮಾಡೋದ್ರಿಂದ ಈ ಭ್ರೂಣಗಳನ್ನೆಲ್ಲ ನಾವು ಫ್ರೀಸ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಈ ಅಕಸ್ಮಾತ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ನೆಗೆಟಿವ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಅವ್ರಿಗೆ ಮತ್ತೆ IVF ಮಾಡೋದ್ ಬೇಕಿಲ್ಲ. ಯಾಕಂದ್ರೆ ನಾವು ಫ್ರೀಸ್ ಅಲ್ಲಿ ಇಟ್ಕೊಂಡಿದೀವಲ್ಲ, ಕ್ರಯೋ ಪ್ರಿಫ್ರಿಸರ್ವ್ ಮಾಡ್ಬಿಟ್ಟು ಆ ಭ್ರೂಣ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡ್ಬೋದು. ಯಾರ್ಗೆ ಈ ಮತ್ತೆ IVF ಬೇಕಾಗತ್ತೆ ಅಂದ್ರೆ ಯಾರ್ಗೆ ಎಗ್ಸೇ ಇಲ್ಲ, 2 ಭ್ರೂಣ ಸಿಕ್ತು, ತುಂಬಾ ಕಮ್ಮಿ ಏನಾರ ಕೌಂಟ್ ಇತ್ತು ಅಂತ ಅಂದವ್ರಿಗೆ ಒಂದ್ಸತಿಗೆ ಅದು ಆಗೋಗಿರತ್ತೆ, ಭ್ರೂಣ ಫ್ರೀಸ್ ಮಾಡಿರೋದು ಏನು ಇರಲ್ಲ, ಅಂತವ್ರಿಗೆ ರಿಪೀಟ್ ಮಾಡ್ಬೇಕಾಗತ್ತೆ. ನಾರ್ಮಲಿ ಒಂದ್ 3 times ಸ್ಟಿಮ್ಯುಲೇಟ್ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ನಾವು ಮಾಡಕ್ ಹೋಗೋದಿಲ್ಲ. ಈ IVF ಮಾಡಿಸ್ಕೊಂಡವರಲ್ಲೂ ಕೂಡ ಸಾಕಷ್ಟು ಜನರಿಗೆ ಪದೇ ಪದೇ ಕೂಡ ಅಪಾರ್ಷನ್ ಆಗ್ತಾ ಇರತ್ತೆ. ಸೊ ಮತ್ತೆ ಅವ್ರು IVF ಮಾಡಿಸ್ಕೊಂಡ್ರೆ ಎಲ್ಲೋ ತನ್ನ ದೇಹದ ಮೇಲೆ ಮತ್ತೆ ಏನಾದ್ರೂ ತೊಂದರೆಗಳಾಗಬಹುದಾ ಮುಂದೆ ಮಗು ಆದ್ಮೇಲೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಮತ್ತೆ ಒಂದು ಟೆನ್ಷನ್ ಇರುತ್ತೆ. ಆ ಕಾರಣಕ್ಕಾಗಿ ನಾನು ಈ ಪ್ರಶ್ನೆ ಕೇಳಿದ್ದು. ಕರೆಕ್ಟ್. ತುಂಬಾ ಜನರಲ್ಲ ಇದು ಒಂದು ಏನು ಡೌಟ್ ಇದೆ. ಹೌದು, ನಾನು ರಿಪೀಟೆಡ್ ಆಗಿ ಹಾರ್ಮೋನ್ಸ್ ತಗೊಳ್ತಿದೀನಿ, ನನಗೆ ಮುಂದಕ್ಕೆ ಏನಾರ ಪ್ರಾಬ್ಲಮ್ ಬರುತ್ತಾ ಅಂತಲ್ಲ. ಆಕ್ಚುಲಿ ತುಂಬಾ ಸ್ಟಡೀಸ್ ಆಗೋಗಿದೆ, ಇದ್ರದ್ದು ಆತರ ದುಷ್ಪರಿಣಾಮಗಳು ಏನು ಇಲ್ಲ. ಓಕೆ. ಇನ್ನು IUI ಮಕ್ಕಳಾಗ್ತಾ ಇಲ್ಲ, IVF ನಲ್ಲೂ ಮಕ್ಕಳಾಗ್ತಾ ಇಲ್ಲ, ಅಂಥವರಿಗೆ ಒಂದು ಕೊನೆ ಆಪ್ಷನ್ ಅಂದ್ರೆ ಏನ್ ಡಾಕ್ಟರ್? ಈ ತರ ತುಂಬಾ ಜನ ಬರ್ತಾರೆ, ನಮ್ಗೆ IUI ಅಲ್ಲೂ ಆಗ್ತಿಲ್ಲ, IVF ಅಲ್ಲೂ ಆಗ್ತಿಲ್ಲ ಅಂತ. ಎಷ್ಟೋ ಜನ ಡಾಕ್ಟರ್ ಹತ್ರನೇ ಬರಲ್ಲ, ಇದ್ ನಮ್ ಫೇಟ್, ನಮ್ಗಿನ್ ಪಾಪುನೇ ಬೇಡ ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಈ ತರ ಏನಾರ ಪ್ರೋಗ್ರಾಮ್ಸ್ ನೋಡಿ ಡಾಕ್ಟರ್ ಹೇಳಿದಾರೆ ಬನ್ನಿ ಆತರ ಅನ್ಕೊಂಡು ಬರೋರು ತುಂಬಾ ಜನ. ಆಕ್ಚುಲಿ ಇದು ತುಂಬಾ ಒಳ್ಳೆ ಪ್ರೋಗ್ರಾಮ್. ಎಷ್ಟೋ ಜನಕ್ಕೆ ಇಟ್ ವಿಲ್ ಗಿವ್ ದೆಮ್ ಒನ್ ರೇ ಆಫ್ ಹೋಪ್. ಬಂದು ತೋರಿಸ್ತಾರೆ. ಆಕ್ಚುಲಿ ಅವ್ರಿಗೆಲ್ಲಾ ಬಾಗ್ಲು ಮುಚ್ಚಿಬಿಡ್ತು ಅಂತ ಹೇಳಕ್ಕೆ ಆಗಲ್ಲ, ಏನೋ ತಪ್ಪಾಗಿರತ್ತಲ್ಲಿ, ಮಿಸ್ಸಿಂಗ್ ಲಿಂಕ್ ಏನೋ ಇರುತ್ತೆ ಪಾಪ. ಅವ್ರಿಗೆ ಏನದು ಪ್ರಾಬ್ಲಮ್ ಆಗಿದೆ, ಏನಕ್ಕೆ ಇವ್ರಿಗೆ ಸಕ್ಸಸ್ ಆಗಿಲ್ಲ ಅನ್ಬಿಟ್ಟು ನಾವು ತುಂಬಾ ಫೈಲ್ ಸ್ಟಡಿ ಮಾಡ್ತೀವಿ. ತುಂಬಾ ಒಂಥರ ಅರ್ಜೆಂಟ್ ಅಲ್ಲ ನಾವು ಡಿಸಿಷನ್ ತಗೊಂಡು ನಿಮಗ್ ಮಗುನೇ ಆಗಲ್ಲ ಅಂತ ಮಾಡೋದೇ ಇಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದ್ ಲೇಡಿ ಯಾವ್ದೋ ಒಂದು ಸೆಂಟರ್ಗೆ ಹೋಗಿದ್ದಾರೆ, ನಿಮ್ಗೆ ಪಾಪುನೇ ಆಗಲ್ಲ ಅನ್ಬಿಟ್ಟು ಅವ್ರ ಫೈಲ್ನೇ ಈ ತರ ಇದ್ ಮಾಡ್ಬಿಟ್ರಂತೆ. ಅವ್ರು ಇಲ್ಲಿಗೆ ಬಂದಿದ್ರು, ತುಂಬಾ ಹತ್ಕೊಂಡು ಈ ತರ ಒಂದು ಪ್ರೋಗ್ರಾಮ್ ನೋಡ್ಬಿಟ್ಟೆ ಬಂದಿದ್ರು. ಅವ್ರಿಗೆ ಆಕ್ಚುಲಿ ನಾವು ನೋಡಿದಾಗ ಸ್ಕ್ಯಾನ್ ಮಾಡಿದಾಗ 2 ಅಂಡಕೋಶನು ಕಾಣಿಸ್ತಾನೆ ಇಲ್ಲ, ಕಂಪ್ಲೀಟ್ ಆಗಿ ಎಲ್ಲೋ ಬರಿ ಆಗ್ಬಿಟ್ಟಿದೆ. ನಮಗೂ ಒಂಥರ ಹೇಳೋದಕ್ಕೆ ಒಂಥರ, ಅವ್ರಿಗೆ ಅಷ್ಟು ಅಳವಾಗ ನಿಮ್ಗೆ ಆಗಲ್ಲ ಅಂತ ಹೇಳೋದಕ್ಕೂ ನಮಗ್ ತುಂಬಾ ಒಂಥರ ಕಸಿವಿಸಿ ಆಗ್ತಿತ್ತು. ಸೊ ಅವ್ರಿಗೆ ಹೇಳಿದ್ವಿ, ಒಂದು 5 days ಇಂಜೆಕ್ಷನ್ಸ್ ಕೊಟ್ಟು ನೋಡೋಣ, ನಿಮ್ದು ಎಗ್ಸ್ ಎಲ್ಲ ಬಂದು ನಿಮ್ದು ಅಂಡಕೋಶ ಕಾಣಿಸಕ್ ಶುರು ಆಯ್ತು ಅಂದ್ರೆ ನಿಮ್ದು ಕಂಟಿನ್ಯೂ ಆಗತ್ತೆ ಅನ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಆಗಿ ಮಾತಾಡಿ ಅವ್ರಿಗೆ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ನಮಗೂ ಒಂಥರ ಹೋಪ್ಸ್ ಇರ್ಲಿಲ್ಲ. 3 days ಆದ್ಮೇಲೆ ನೀವು ನಂಬ್ತಿರೋ ಇಲ್ವೋ, 2 ಓವರೀಸು ಚೆನ್ನಾಗಿ ಮೇಲ್ಗಡೆ ಬಂದಿತ್ತು. ನೆಕ್ಸ್ಟ್ ಸ್ಕ್ಯಾನ್ ಅಲ್ಲಿ ತುಂಬಾ ಚೆನ್ನಾಗಿ ಅವಳಿಗೆ ಎಗ್ಸ್ ಕಾಣಕ್ ಶುರು ಆಯ್ತು. ನಮಗೂ ಒಂಥರ ತುಂಬಾ ಒಳ್ಳೆ ಒಂದು ಹೋಪ್ ಬಂತು. ಅವ್ರಿಗೂ ಕೂಡ ಹೇಳಿದ್ವಿ. ಶಿ ಕಂಟಿನ್ಯೂಡ್ IVF. ಅದೇ ಸೈಕಲ್ ಅಲ್ಲಿ ಶಿ ಕನ್ಸೀವ್ಡ್. ಇವಾಗ ಒಂದು 5 years ಬೇಬಿ ಇದೆ. ಸೊ ಎಲ್ಲಾ ಡೋರ್ಸ್ ಕ್ಲೋಸ್ಡ್ ಅಂತ ನಾನು ಯಾವತ್ತೂ ನಂಬಲ್ಲ. ಒಂದೊಂದು ಫೈಲ್ನು ಒಂದು ನೀಟಾಗಿ ಒಂದು ಅನಲೈಸ್ ಮಾಡಿದಾಗ ಎಲ್ಲೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನ ಇಗ್ನೋರ್ ಆಗ್ಬಿಟ್ಟಿರುತ್ತೆ. ಆ ಸಮಸ್ಯೆನ ನಾವು ಕರೆಕ್ಟ್ ಆಗಿ ನೋಡಿದಾಗ, ಫಾರ್ ಎಕ್ಸಾಂಪಲ್ ಉಷಾ ಅವರೇ, ಎರಾ ಅಂತ ಒಂದು ಟೆಸ್ಟ್ ಇದೆ, ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸೆ ಅಂತ. ಯಾವ ಟೈಮಲ್ಲಿ ಭ್ರೂಣ ಹಾಕಿದ್ರೆ ಇವ್ರಿಗೆ ಪ್ರೆಗ್ನೆನ್ಸಿ ಆಗತ್ತೆ ಅಂತ ನಮ್ಗೆ ಅದು ಡಿಟೆಕ್ಟ್ ಮಾಡುತ್ತೆ. ಸೊ ಅದು ಮಿಸ್ ಆಗ್ಬಿಟ್ಟಿರುತ್ತೆ ಸ್ವಲ್ಪ ಜನರಲ್ಲಿ. ಸೊ ನಾನ್ ನೋಡಿದೀನಿ 122 hours ಅಲ್ಲಿ ಭ್ರೂಣ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅವ್ರಿಗೆ ಎರಾ ಟೆಸ್ಟ್ ಮಾಡಿದಾಗ ನೀವು 142 hours ಅಲ್ಲಿ ಹಾಕಿದ್ರೆ ನಿಮ್ಗೆ ಸಕ್ಸಸ್ ಆಗತ್ತೆ ಅಂತ ಅದು ಪ್ರಿಡಿಕ್ಟ್ ಮಾಡುತ್ತೆ. ಎಷ್ಟು ಜನರಲ್ಲಿ ನಾವು ಆ ಟೈಮಿಂಗ್ಸ್ ಚೇಂಜ್ ಮಾಡಿದ ತಕ್ಷಣ ಪಾಪ ಕನ್ಸೀವ್ ಆಗ್ತಾರೆ. ಸೊ ಒಬ್ಬೊಬ್ರು ಯೂಟ್ರಸ್ ಒಂದೊಂದ್ ತರ ವಿಭಿನ್ನ ಇರುತ್ತೆ. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಯಾವ ಟೈಮಲ್ಲಿ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಡಿಟೆಕ್ಟ್ ಮಾಡುತ್ತೆ. ಸೊ ಅದು ಮಾಡಿದ್ರೆ ತುಂಬಾ ಜನ ಕನ್ಸೀವ್ ಆಗಿದ್ದಾರೆ. ಹಸ್ಬೆಂಡ್ಸ್ ಅಲ್ಲಿ ಏನಾರ ಜೆನೆಟಿಕ್ ಇಶ್ಯೂಸ್ ಇದ್ದು ಮತ್ತೆ ಮತ್ತೆ ಅಬಾರ್ಷನ್ ಆಗಿ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿರಲ್ಲ, ಅದು ಒಂದು ಕಂಡು ಹಿಡಿತೀವಿ. ಇಮ್ಯುನಾಲಜಿಕಲ್ ಅಂತ ನೀವು ಕೇಳಿರ್ಬೋದು.
ನಾನು ಭ್ರೂಣ ಹಾಕಿದ ತಕ್ಷಣ ನಿಂದು ಈ ಬಾಡಿಗೆ ಇದು ಸಂಬಂಧ ಇಲ್ಲ ಅನ್ಬಿಟ್ಟು ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಓಕೆ, ಅಂದ್ರೆ ಎಕ್ಸೆಪ್ಟ್ ಮಾಡಲ್ಲ ಅದು. ಆಕ್ಸೆಪ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಕಿಡ್ನಿ ಎಲ್ಲ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಲಿವರ್, ಹೌದು. ಅದೇ ತರ ಭ್ರೂಣನು ಕೂಡ. ಸೊ ಅದು ಡಿಸ್ಟ್ರಾಯ್ ಮಾಡ್ತಾ ಇರತ್ತೆ ಬಾಡಿ, ಅದ್ ಕಂಡೇ ಹಿಡ್ದಿರಲ್ಲ ನಾವು. ಸೊ ಇಮ್ಯುನಾಲಜಿಕಲ್ ಕಾರಣ ಕಂಡಿಡಿದ್ಬಿಟ್ಟು ಆ ಕಿಲ್ಲರ್ ಸೆಲ್ಸ್ ಇರುತ್ತಲ್ಲ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಿದಾಗ ಪಾಪ ನೆಕ್ಸ್ಟ್ ಟ್ರಾನ್ಸ್ಫರ್ ಅಲ್ಲಿ ಅವ್ರು ಕನ್ಸೀವ್ ಆಗ್ತಾರೆ. ಓಕೆ. ಸೊ ಎಷ್ಟೋ ಜನಕ್ಕೆ ಈ ತರ ಅಡ್ವಾನ್ಸ್ಡ್ ಟೆಸ್ಟ್ ಗಳು ಬಂದಿದೆ. ಸೊ IVF ಆಗದೇ ಇಲ್ಲ, ನನಗೆ ಮಗುನೇ ಆಗಲ್ಲ ಅಂತ ಕಂಪ್ಲೀಟ್ ಆಗಿ ಹೋಪ್ಸು ಬಿಡೋದೇ ಬೇಡ ಜನರು. ದಯವಿಟ್ಟು ಬಂದು ಡಾಕ್ಟರ್ಸ್ ನ ಅಪ್ರೋಚ್ ಮಾಡಿ. ಇವಾಗ ತುಂಬಾ ಬೆಳೆದಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದ್ರದ್ದು ಉಪಯೋಗ ಪಡ್ಕೋಬೇಕು.